ಸರ್ವನಾಶ ಆಗಿರುವಂತ ಒಂದು ಭಯಂಕರವಾಗಿರುವಂತ ಪ್ರಪಂಚ. ಈ ಪ್ರಪಂಚದಲ್ಲಿ ಒಂದಷ್ಟು ಜನ ಗೇಮ್ ಆಡೋದಕ್ಕೆ ಅಂತ ಬರ್ತಾರೆ. ಆದ್ರೆ ಇವರ ಸುತ್ತಮುತ್ತ ಜಾಂಬಿಸ್ ಗಳು ಬಂದು ಅಟ್ಯಾಕ್ ಮಾಡ್ಬಿಡ್ತವೆ. ಶೂಟ್ ಮಾಡೋಣ ಅಂತಂದ್ರೆ ಬುಲೆಟ್ಸ್ ಗಳಿಲ್ಲ, ಓಡೋಗೋಣ ಅಂತಂದ್ರೆ ಎಲ್ಲಾ ದಾರಿಗಳು ಕ್ಲೋಸ್ ಆಗೋಗಿವೆ. ಇಂತ ಒಂದು ಪರಿಸ್ಥಿತಿಲಿ ಇವರೆಲ್ಲ ಏನ್ ಮಾಡ್ಬೇಕು? ಹೌದು, ಇವತ್ ನಾವು ನೋಡ್ತಿರೋದು ಒಂದು ಜಾಂಬಿ ಅಪೋಕಲಿಪ್ಸ್ ಮೂವಿ. ಅಂದಂಗೆ ಮೂವಿ ಹೆಸರು ಜಾಂಬಿ ಲ್ಯಾಂಡ್ ಅಂತ. ಈ ಮೂವಿ ಶುರುವಾಗೋದು 2009 ಅಮೆರಿಕದಲ್ಲಿ. ಇಲ್ಲೇ ಒಂದು ಜಾಂಬಿ ಒಬ್ಬ ವ್ಯಕ್ತಿ ಮೇಲೆ ಅಟ್ಯಾಕ್ ಮಾಡಿ ತುಂಬಾ ಕ್ರೂರವಾಗಿ ಸಾಯಿಸಿ ತಿಂತಿರುತ್ತೆ. ಆಗ ನಮ್ಗೆ ಗೊತ್ತಾಗ್ತಾ ಹೋಗುದು ಇಡೀ ಭೂಮಿಲಿ ಒಂದು ಜಾಂಬಿ ವೈರಸ್ ಹರಡಿ ಎಲ್ಲಾನು ಕೂಡ ನಾಶ ಆಗೋಗಿದೆ. ಇಂಥ ಸ್ಥಿತಿಲಿ ಜನರು ಈಗ ಬದುಕಬೇಕು ಅಂತಂದ್ರೆ ಇರುವಂತ ಒಂದಷ್ಟು ರೂಲ್ಸ್ ಗಳನ್ನ ಫಾಲೋ ಮಾಡ್ಬೇಕು ಅಂತ. ಅದ್ರಲ್ಲಿ ಮೊದಲನೇ ರೂಲ್ಸ್ ಏನು ಅಂತಂದ್ರೆ ಕಾರ್ಡಿಯೋ, ಅಂದ್ರೆ ಓಡೋದು ಅಂತ. ಮೊದ್ಮೊದ್ಲಿ ವೈರಸ್ ಸ್ಟಾರ್ಟ್ ಆದಾಗ ಜಾಸ್ತಿ ಸತ್ತಿದ್ದೆ ದಪ್ಪಕ್ಕಿದ್ದಂತ ಜನರು. ಯಾಕೆಂತಂದ್ರೆ ಅವ್ರ ಕೈಲಿ ಓಡೋದಕ್ ಆಗ್ತಿರ್ಲಿಲ್ಲ. ಹೀಗೆ ಕಾಲ ಕಳಿತ ಜಾಂಬಿಸ್ ಗಳ ಸಂಖ್ಯೆ ಜಾಸ್ತಿ ಆಗಿದ್ರಿಂದ ಬರೀ ಓಡೋದ್ರಿಂದ ಕೆಲಸ ಆಗೋದಿಲ್ಲ. ಅವಾಗ್ಲೇ ಹುಟ್ಕೊಂಡಿದ್ದು ಎರಡನೇ ರೂಲ್ಸ್ ಡಬಲ್ ಟ್ಯಾಪ್. ಜಾಂಬಿಸ್ ಗಳು ಮುಂದೆ ಬಂದಾಗ ಬುಲೆಟ್ ಅನ್ನು ಉಳಿಸೋದಕ್ಕೆ ಕಂಜೂಸ್ ಮಾಡಬಾರ್ದು. ಅವುಗಳಿಗೆ 2 ಸಲ ಶೂಟ್ ಮಾಡಬೇಕು, ಅವುಗಳು ಸತ್ತಿದಾವೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ. ಇಲ್ಲಂತಂದ್ರೆ ಅವು ಮತ್ತೆ ಎದ್ದು ನಮ್ಮನ್ನೇ ಸಾಯಿಸ್ಬಿಡ್ತವೆ. ಇನ್ನ ಮೂರನೇ ರೂಲ್ಸ್ ಏನು ಅಂತಂದ್ರೆ ವಾಶ್ರೂಮ್ ನಲ್ಲಿ ಇರಬೇಕಾದ್ರೆ ತುಂಬಾ ಅಲರ್ಟ್ ಆಗಿರ್ಬೇಕು. ಯಾಕೆಂತಂದ್ರೆ ಜಾಂಬಿಸ್ ಗಳು ಯಾವಾಗ ಬಂದು ಯಾವ ತರ ಅಟ್ಯಾಕ್ ಮಾಡ್ತಾವೋ ಗೊತ್ತಿಲ್ಲ. ನಂತರ ನೀವೇನಾದ್ರೂ ಜಾಂಬಿಸ್ ಗಳಿಂದ ತಪ್ಪಿಸ್ಕೊಂಡು ಕಾರ್ ನಲ್ಲಿ ಎಸ್ಕೇಪ್ ಆಗೋದಕ್ಕೆ ನೋಡ್ತಿದ್ದೀರಾ ಅಂತಂದ್ರೆ ಸಣ್ಣ ರೂಲ್ಸ್ ಆಗಿರುವಂತ ಸೀಟ್ ಬೆಲ್ಟ್ ಅನ್ನ ಹಾಕೊಳ್ಳೇಬೇಕು. ಯಾಕೆಂತಂದ್ರೆ ಜಾಂಬಿಸ್ ಗಳಿಂದ ಸಾಯ್ತಾರೋ ಇಲ್ವೋ ಗೊತ್ತಿಲ್ಲ, ಆಕ್ಸಿಡೆಂಟ್ ಇಂದ ಮಾತ್ರ ಸತ್ತೇ ಸಾಯ್ತಾರೆ. ಇಲ್ಲಿ ಆಕ್ಚುಲಿ ಹೇಳಬೇಕು ಅಂತಂದ್ರೆ ಈ ಜಾಂಬಿ ವೈರಸ್ ಯಾವ ರೀತಿ ಹುಟ್ಕೊಳ್ತು, ಯಾವ ಕಾರಣಕ್ಕೋಸ್ಕರ ಹುಟ್ಕೊಳ್ತು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಗೊತ್ತಿರೋದು ಒಂದೇ, ಮೊದ್ಲು ಈ ವೈರಸ್ ಒಬ್ಬ ವ್ಯಕ್ತಿಗೆ ಹರಡ್ತು. ಅದಾದ್ಮೇಲೆ ಅವನು ಒಬ್ಬೊಬ್ಬರಿಗೆ ಕಚ್ಚುತ್ತಾ ಇಡೀ ಭೂಮಿಲೆಲ್ಲ ಈ ವೈರಸ್ ಹರಡಿ ಎಲ್ಲಾನು ಕೂಡ ಸರ್ವನಾಶ ಆಗೋಯ್ತು ಅಂತ. ಈಗ ಎಲ್ಲಿ ನೋಡಿದ್ರು, ಯಾವ ಜಾಗದಲ್ಲಿ ನೋಡಿದ್ರು ಬರೀ ಜಾಂಬಿಸ್ ಗಳೇ. ಎಷ್ಟು ಜನ ಸರ್ವೈವ್ ಆಗಿದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಮುಂದಿನ ಸೀನ್ ನಲ್ಲಿ ನಮ್ಗೆ ಗಾರ್ಲ್ಯಾಂಡ್ ಅನ್ನೋ ಒಂದು ಸಿಟಿನ ತೋರಿಸ್ತಾರೆ. ಇಲ್ಲೇ ಇರುವಂತ ಒಂದು ಪೆಟ್ರೋಲ್ ಪಂಪ್ ಹತ್ರ ಒಬ್ಬ ವ್ಯಕ್ತಿ ಇರ್ತಾನೆ. ಇವನು ಹೇಗೆ ಸರ್ವೈವ್ ಆಗಿದ್ದಾನೆ ಅಂತಂದ್ರೆ ಇಷ್ಟೊತ್ತವರೆಗೂ ನಾವು ನೋಡಿದಂತ ರೂಲ್ಸ್ ಗಳನ್ನ ಇವನು ಫಾಲೋ ಮಾಡ್ತಿರ್ತಾನೆ. ಅಷ್ಟೇ ಅಲ್ಲದೆ ಆ ರೂಲ್ಸ್ ಗಳನ್ನ ಕ್ರಿಯೇಟ್ ಮಾಡಿರೋದು ಕೂಡ ಇವನೇನೆ. ಇದಾದ್ಮೇಲೆ ಇವನಿಗೆ ವಾಶ್ರೂಮ್ ಹೋಗ್ಬೇಕು ಅಂತ ಅನ್ಸೆ ಇಲ್ಲೇ ಇದ್ದಂತ ವಾಶ್ರೂಮ್ ಗೆ ಹೋಗ್ತಿರ್ಬೇಕಾದ್ರೆ ಆಗ ಇವನಿಗೆ ನೆನಪಾಗುತ್ತೆ ಇಂಥ ಟೈಮ್ ನಲ್ಲಿ ನಾನು ಹುಷಾರಾಗಿರ್ಬೇಕು ಅಂತ. ಆದ್ರೆ ಅದೇ ಸಮಯಕ್ಕೆ ಒಳಗಡೆಯಿಂದ ಜಾಂಬಿ ಬಂದು ಇವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಇದರ ಸೌಂಡ್ ಇಂದ ಮತ್ತೊಂದು ಜಾಂಬಿ ಕೂಡ ಇವನನ್ನ ಫಾಲೋ ಮಾಡ್ತಿರುತ್ತೆ. ಆದ್ರಿಂದ ಇವನು ಮೊದಲನೇ ರೂಲ್ಸ್ ಆಗಿರುವಂತ ಕಾರ್ಡಿಯೋನ ಫಾಲೋ ಮಾಡ್ತಿರ್ತಾನೆ, ಅಂದ್ರೆ ಓಡ್ತಿರ್ತಾನೆ. ಹೀಗೆ ಓಡ್ತಾ ಕಾರ್ ಹತ್ರ ಬಂದು ಡೋರ್ ಅನ್ನು ಓಪನ್ ಮಾಡೋದಕ್ಕೆ ನೋಡ್ತಾನೆ, ಆಗೋದಿಲ್ಲ. ಅದಕ್ಕೆ ಮತ್ತೊಂದು ರೌಂಡ್ ಅನ್ನ ಹಾಕ್ತಾ ಹೇಗೋ ಮಾಡಿ ಕಾರ್ನ ಒಳಗಡೆ ಬಂದು ಸ್ಟಾರ್ಟ್ ಮಾಡ್ಕೊಂಡು ಇಲ್ಲಿಂದ ಹೋಗೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಸ್ವಲ್ಪ ದೂರ ಹೋದ್ಮೇಲೆ ಇವನಿಗೆ ಗೊತ್ತಾಗೋದು ಇವನ ಕಾರ್ನಲ್ಲೂ ಕೂಡ ಒಂದು ಜಾಂಬಿ ಇದೆ ಅಂತ. ಅದು ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಹೇಗೋ ಮಾಡಿ ಇವನು ಸಂಭಾಳಿಸ್ಕೊಂಡು ಒಂದು ಜಾಕೆ ಬಂದು ಆಕ್ಸಿಡೆಂಟ್ ಮಾಡಿದ್ರಿಂದ ಅದು ಹೊರಗಡೆ ಹೋಗಿ ಬೀಳುತ್ತೆ. ಆದ್ರೆ ಇವನ್ ಮಾತ್ರ ಸೀಟ್ ಬೆಲ್ಟ್ ಹಾಕಿರೋದ್ರಿಂದ ಸೇಫ್ ಆಗಿರ್ತಾನೆ. ನೋಡಿದ್ರೆ ಜಾಂಬಿ ಇನ್ನೂ ಕೂಡ ಸತ್ತಿರೋದಿಲ್ಲ. ಆದ್ರಿಂದ ಎರಡನೇ ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಆ ಜಾಂಬಿಗೆ 2 ಸಲ ಶೂಟ್ ಮಾಡಿ ಕನ್ಫರ್ಮ್ ಮಾಡ್ಕೋತಾನೆ ಅದು ಸತ್ತೋಯ್ತು ಅಂತ. ಇದಾದ್ಮೇಲೆ ಮುಂದಿನ ಸೀನ್ ನಲ್ಲಿ ಈ ನಾಶ ಆಗಿರುವಂತ ರೋಡ್ ನಲ್ಲಿ ಇವನ್ ಒಬ್ನೇ ಹೋಗ್ತಿರ್ಬೇಕಾದ್ರೆ ಇವನ್ ಬಗ್ಗೆ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಈ ತರ ಜಾಂಬಿ ವೈರಸ್ ಶುರು ಆಗೋದಕ್ಕಿಂತ ಮುಂಚೆಯಿಂದಾನು ಇವನ್ ಒಬ್ನೇ ಇದ್ದ, ಯಾರ ಜೊತೆನೂ ಜಾಸ್ತಿ ಮಾತಾಡ್ತಿರ್ಲಿಲ್ಲ, ಸೇರ್ತಿರ್ಲಿಲ್ಲ. ಆದ್ರಿಂದ ಈಗ ಇವನು ಒಬ್ನೇ ಸರ್ವೈವ್ ಆಗಿರೋದ್ರಿಂದ ಅಷ್ಟೊಂದು ಇವನಿಗೇನು ಪ್ರಾಬ್ಲಮ್ ಗಳು ಆಗ್ತಿಲ್ಲ ಅಂತ. ಆದ್ರೆ ಇವನ ತಂದೆ ತಾಯಿ ಇರೋದು ಕೊಲಂಬಸ್ ಅನ್ನೋ ಒಂದು ಸಿಟಿಲಿ. ಅದಕ್ಕೆ ಈ ತರ ಒಬ್ನೇ ಇರೋದಕ್ಕಿಂತ ತಂದೆ ತಾಯಿ ಹತ್ರನಾದ್ರೂ ಹೋಗ್ಬೇಕು ಅಂತ ಇವನು ಕೊಲಂಬಸ್ ಸಿಟಿ ಕಡೆಗೆ ಹೋಗ್ತಿರ್ತಾನೆ. ಹೀಗೆ ಇವನು ಹೋಗ್ತಿರ್ಬೇಕಾದ್ರೆ ನೋಡ್ತಾನೆ ಒಂದು ಕಾರ್ ಇವನ್ ಕಡೆಗೆ ತುಂಬಾ ಸ್ಪೀಡ್ ಆಗಿ ಬರ್ತಿರುತ್ತೆ. ಇದರಿಂದ ಅವನು ಮೊದಲು ಸೇಫ್ ಆಗಿರ್ಬೇಕು ಅಂತ ಒಂದು ಬೈಕ್ ನ ಹಿಂದೆ ಬಂದು ಗನ್ ಪಾಯಿಂಟ್ ಮಾಡಿ ನಿಂತ್ಕೋತಾನೆ. ಆಗ ಕಾರ್ ಇಲ್ಲಿಗೆ ಬಂದು ನಿಲ್ಲಿಸಿದಾಗ ಈ ಕಾರಿಂದ ಟೋಪಿ ಹಾಕಿರುವಂತ ಒಬ್ಬ ವ್ಯಕ್ತಿ ಹೊರಗಡೆ ಬರ್ತಾನೆ. ಈ ವ್ಯಕ್ತಿನೂ ಕೂಡ ಇವನ್ ಕಡೆಗೆ ಗನ್ ಪಾಯಿಂಟ್ ಅನ್ನ ಮಾಡ್ತಾನೆ. ಇಂತ ಒಂದು ಸೀರಿಯಸ್ ಕಂಡೀಷನ್ ಅಲ್ಲೂ ಕೂಡ ಇವನು ಲಿಫ್ಟ್ ಅನ್ನ ಕೇಳ್ಬಿಡ್ತಾನೆ. ಅದಕ್ಕೆ ಈ ವ್ಯಕ್ತಿನೂ ಕೂಡ ಒಪ್ಕೊಳ್ತಾನೆ. ಇದರಿಂದ ಇವನು ಸಂತೋಷವಾಗಿ ಕಾರಿನ ಒಳಗಡೆ ಬಂದು ನಿಮ್ಮ ಹೆಸರೇನು ಅಂತ ಕೇಳ್ತಾನೆ. ಆದ್ರೆ ಈ ವ್ಯಕ್ತಿ ಮಾತ್ರ ಹೆಸರನ್ನ ಹೇಳೋದಿಲ್ಲ. ಸುಮ್ನೆ ಹೆಸರನ್ನ ಹೇಳ್ಕೊಂಡು ಮಾತಾಡ್ತಿದ್ರೆ ನಾವಿಬ್ರು ಫ್ರೆಂಡ್ಸ್ ಗಳಾಗಿ ಹೋಗ್ತೀವಿ, ಅದು ನನಗೆ ಇಷ್ಟ ಇಲ್ಲ ಅಂತ. ಈಗ ಇವನು ಕೊಲಂಬಸ್ ಸಿಟಿಗೆ ಹೋಗ್ತಿದ್ದಾನೆ. ಹಾಗೆ ಈ ವ್ಯಕ್ತಿ ತಲಹಾಸಿ ಅನ್ನೋ ಒಂದು ಸಿಟಿಗೆ ಹೋಗ್ತಿದ್ದಾನೆ. ಇದರಿಂದ ಹೆಸರು ಕರೆಯೋದು ಬೇಡ, ಸಿಟಿ ಹೆಸರುಗಳನ್ನೇ ಕರೆಯೋಣ ಅಂತ ಡಿಸೈಡ್ ಮಾಡ್ತಾರೆ. ಅಂದ್ರೆ ಇನ್ಮೇಲಿಂದ ಇವನ ಹೆಸರು ಕೊಲಂಬಸ್, ಹಾಗೆ ಇವನ ಹೆಸರು ತಲಹಾಸಿ ಅಂತ. ಆಕ್ಚುಲಿ ತಲಹಾಸಿ ಜಾಂಬಿಸ್ ಗಳು ಎಲ್ಲಿ ಕಾಣಿಸ್ತಾವೋ ಅಲ್ಲಿ ಅವುಗಳನ್ನ ಸಾಯಿಸುವಂತ ಕೆಲಸನ ಮಾಡ್ತಿರ್ತಾನೆ. ಹೀಗೆ ಇವರು ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಟ್ರಕ್ ಕೆಟ್ಟು ನಿಂತಿರೋದನ್ನ ನೋಡ್ತಾರೆ. ಇದೊಂದು ಕೇಕ್ ಗಳು ತುಂಬಿರುವಂತ ಟ್ರಕ್. ಅದಕ್ಕೆ ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಕೊಲಂಬಸ್ ಸ್ವಲ್ಪ ಎಕ್ಸರ್ಸೈಸ್ ಅನ್ನ ಮಾಡ್ತಾನೆ, ಜಾಂಬಿಸ್ ಗಳಿದ್ರೆ ಅಟ್ಯಾಕ್ ಮಾಡ್ಬೇಕಾಗುತ್ತೆ ಅಂತ. ನಂತರ ಇವರು ಹೆದರ್ಕೊಂಡೆ ಡೋರ್ ಅನ್ನು ಓಪನ್ ಮಾಡಿ ನೋಡಿದ್ರೆ ಸ್ನೋ ಬಾಲ್ಸ್ ಅನ್ನು ತುಂಬಾ ಕೇಕ್ ಗಳು ಇಲ್ಲಿ ಇರ್ತವೆ. ತಲಹಾಸಿಗೆ ಇವುಗಳಂದ್ರೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಇವನಿಗೆ ಟ್ವಿಂಕೀಸ್ ಅನ್ನೋ ಕೇಕ್ ಗಳಂದ್ರೆ ತುಂಬಾನೇ ಇಷ್ಟ. ಅವುಗಳು ಸಿಗ್ತಾ ಇರೋದ್ರಿಂದ ಕೋಪ ಮಾಡ್ಕೋತಾನೆ. ಇದಾದ್ಮೇಲೆ ಒಂದು ವಾಶ್ರೂಮ್ ಹತ್ರ ಕಾರನ್ನ ನಿಲ್ಲಿಸ್ತಾರೆ. ಹಾಗೆ ಕೊಲಂಬಸ್ ಕೂಡ ಎಲ್ಲಾ ವಾಶ್ರೂಮ್ ಗಳನ್ನ ಚೆಕ್ ಮಾಡ್ತಾನೆ. ಇಲ್ಲಿ ಜಾಂಬಿಸ್ ಗಳು ಇಲ್ಲ ಅಂತ ಕನ್ಫರ್ಮ್ ಆದ್ಮೇಲೆ ಇದನ್ನ ಯೂಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಇವನಿಂದ ನಮ್ಗೊಂದು ವಿಷಯ ಗೊತ್ತಾಗುತ್ತೆ, ಇವನ್ಗೆ ಜೋಕರ್ಸ್ ಗಳಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ, ಹೆದರ್ಕೋತಾನೆ ಅಂತ. ಇಲ್ಲಿಂದ ಸೀನ್ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಈ ಜಾಂಬಿ ವೈರಸ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಕೊಲಂಬಸ್ ದಿನದ
24 ಗಂಟೆನೂ ಕೂಡ ಗೇಮ್ ಆಡ್ತಾ ಕಾಲ ಕಳಿತಿದ್ದ. ಊಟ ಬೇಕು ಅಂತಂದ್ರೆ ಆರ್ಡರ್ ಮಾಡ್ಕೊಂಡು ತಿನ್ಕೋತಿದ್ದ. ಒಂದ್ ರೀತಿ ಹೇಳ್ಬೇಕು ಅಂತಂದ್ರೆ ಇವನಾಯ್ತು ಇವನ ಗೇಮ್ ಆಯ್ತು ಅಂತ ಮನೇಲೆ ಇರ್ತಿದ್ದ, ಹೊರಗಡೆ ಹೋಗ್ತಿರ್ಲಿಲ್ಲ. ಹೀಗಿರ್ಬೇಕಾದ್ರೆ ಒಂದು ದಿನ ಯಾರು ಇವನ ಮನೆ ಬಾಕ್ಲನ್ನ ತಟ್ತಾರೆ. ಯಾರು ಅಂತ ಡೋರ್ ಅನ್ನ ಓಪನ್ ಮಾಡಿ ನೋಡಿದ್ರೆ ತುಂಬಾ ಹೆದರ್ಕೊಂಡಿರುವಂತ ಒಬ್ಳು ಹುಡುಗಿ ಇವನ ಮನೆ ಒಳಗಡೆ ಬಂದ್ಬಿಡ್ತಾಳೆ. ಹೇಳ್ಬೇಕು ಅಂತಂದ್ರೆ ಈ ಹುಡುಗಿಯ ಮನೆ ಇವನ ಮನೆಯ ಮುಂದೆನೆ ಇರೋದು. ಅದಕ್ಕೆ ಇವಳನ್ನ ಕೂರಿಸಿ ಸಮಾಧಾನ ಮಾಡ್ತಾ ಕೇಳ್ತಾನೆ, ಏನಾಯ್ತು ಹೇಳು ಅಂತ. ಆಗ ಇವಳು ಕೂಡ ಹೇಳ್ತಾ ಹೋಗ್ತಾಳೆ, ನಾನು ಮನೆಗೆ ಹೋಗ್ತಿರ್ಬೇಕಾದ್ರೆ ರೋಡ್ ನಲ್ಲಿ ಹೋಗ್ತಿದ್ದಂತ ಒಬ್ಬ ವ್ಯಕ್ತಿ ನನ್ ಮೇಲೆ ಅಟ್ಯಾಕ್ ಮಾಡ್ದ. ಆದ್ರೆ ವಿಚಿತ್ರ ಏನು ಅಂತಂದ್ರೆ ಅವ್ನ್ ನನ್ ಮೇಲೆ ಅಟ್ಯಾಕ್ ಮಾಡಿ ನನ್ನ ಕಚ್ಬಿಟ್ಟ ಅಂತ. ಆಗ ಇವನು ಏನು ಆಗುದಿಲ್ಲ, ಎಲ್ಲ ಸರಿ ಹೋಗುತ್ತೆ ಅಂತ ಸಮಾಧಾನ ಮಾಡ್ತಿರ್ತಾನೆ. ಇದರಿಂದ ಇವಳು ಕೂಡ ನನಗೆ ತುಂಬಾ ಭಯ ಆಗ್ತಿದೆ, ನಮ್ಮ ಮನೇಲಿ ಇವತ್ತು ಯಾರು ಇಲ್ಲ, ನಿಮ್ ಜೊತೆನೆ ಇರ್ತೀನಿ ಅಂತ ಹೇಳಿ ಇವ್ನ್ ಪಕ್ಕನೆ ಮಲ್ಕೋಬಿಡ್ತಾಳೆ. ಇದರಿಂದ ಇವನ್ಗೂ ಕೂಡ ತುಂಬಾ ಸಂತೋಷ ಆಗಿ ಇಲ್ಲೇ ಮಲ್ಕೋಬಿಡ್ತಾನೆ. ಆದ್ರೆ ಮಾರನೇ ದಿನ ಎದ್ದು ನೋಡಿದ್ರೆ ಇವಳು ಜಾಂಬಿ ಆಗೋಗಿರ್ತಾಳೆ. ಇವನ್ಗಂತೂ ಏನು ಅರ್ಥನೇ ಆಗ್ತಿರೋದಿಲ್ಲ, ಇವಳಿಗೆ ಏನಾಯ್ತು ಏನು ಅಂತ. ಇವಳನ್ನ ಶಾಂತಗೊಳಿಸೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಆಗ್ತಿರೋದಿಲ್ಲ. ಅದಕ್ಕೆ ವಾಶ್ರೂಮ್ ನಲ್ಲಿ ಬಂದು ಬಚ್ಚಿಟ್ಕೊಳ್ಳೋದಕ್ಕೆ ನೋಡ್ತಾನೆ, ಅಲ್ಲೂ ಕೂಡ ಇವಳು ಬಿಡ್ತಿರೋದಿಲ್ಲ. ಇದರಿಂದ ಇವನು ಸ್ಕ್ರೀನ್ ಬಟ್ಟೆಯಿಂದ ಅವಳ ಮುಖನ ಮುಚ್ಚಿ ಹೇಗೋ ಮಾಡಿ ಸಂಭಾಳಿಸ್ಕೊಂಡು ಹೊರಗಡೆ ಬಂದು ಡೋರ್ ಲಾಕ್ ಮಾಡ್ತಾನೆ. ಆದ್ರೆ ಅವಳು ಡೋರ್ ಓಪನ್ ಮಾಡ್ಕೊಂಡು ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಇವನೇ ಅವಳಿಗೆ ಹೊಡೆದು ಸಾಯಿಸ್ಬಿಡ್ತಾನೆ. ನಂತರ ಇವರಿಬ್ರು ಕಾರ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ರೋಡ್ ನ ಮಧ್ಯದಲ್ಲಿ ತುಂಬಾ ಕಾರ್ಗಳು ಕೆಟ್ಟು ನಿಂತಿರ್ತವೆ. ಆದ್ರಿಂದ ಆ ಕಾರ್ಗಳನ್ನ ಸೈಡಿಗೆ ಹಾಕ್ತಿರ್ಬೇಕಾದ್ರೆ ತಲಾಸಿ ಇವನನ್ನ ಕೇಳ್ತಿರ್ತಾನೆ, ಕೊಲಂಬಸ್ ಸಿಟಿಲಿ ಜಾಂಬಿಸ್ ಗಳು ಇಲ್ಲ ಅಂತ ಹೇಗ್ ಅನ್ಕೋತ್ಯಾ, ಅಲ್ಲೂ ಇದ್ರೆ ಏನ್ ಮಾಡ್ತೀಯ ಅಂತ. ಆದ್ರೆ ಇವನ್ ಮಾತ್ರ ಆ ಸಿಟಿಲಿ ಜಾಂಬಿಸ್ ಗಳು ಇರೋದಿಲ್ಲ ಅಂತ ಇನ್ನೂ ಕೂಡ ನಂಬಿಕೆ ಇಟ್ಕೊಂಡಿರ್ತಾನೆ. ಇದಾದ್ಮೇಲೆ ಇವರಿಬ್ರು ಹೀಗೆ ಹೋಗ್ತಿರ್ಬೇಕಾದ್ರೆ ಇವರ ಜೀವನದ ಬಗ್ಗೆ ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಒಂದ್ ರೀತಿ ಹೇಳ್ಬೇಕು ಅಂತಂದ್ರೆ ಹೀಗೆ ಇವರು ಮಾತಾಡ್ತಾ ಮಾತಾಡ್ತಾ ಫ್ರೆಂಡ್ಸ್ ಗಳು ಕೂಡ ಆಗೋಗಿರ್ತಾರೆ. ಆದ್ರೆ ಒಂದು ಜಾಗದಲ್ಲಿ ಕಾರನ್ನ ಸ್ಟಾಪ್ ಮಾಡಿ ನೋಡಿದ್ರೆ ಒಂದು ಜಾಂಬಿ ಮನುಷ್ಯನ ಮಾಂಸನ ತುಂಬಾ ಕ್ರೂರವಾಗಿ ತಿಂತಿರುತ್ತೆ. ತಲಾಸಿಗೆ ಮೊದ್ಲೇ ಜಾಂಬಿಸ್ ಗಳಂದ್ರೆ ಇಷ್ಟ ಇಲ್ಲ. ಇದರಿಂದ ಇದಕ್ಕೆ ಹೊಡೆದು ಇವರಿಬ್ರು ಮುಂದೆ ಸಾಕ್ತಾರೆ. ನಂತರ ಇವರಿಬ್ರು ಒಂದು ಸೂಪರ್ ಮಾರ್ಕೆಟ್ ಹತ್ರ ಬಂದು ತಲುಪ್ತಾರೆ. ಯಾಕೆಂತಂದ್ರೆ ತಲಾಸಿಗೆ ಟ್ವಿಂಕೀಸ್ ಕೇಕ್ ಅಂದ್ರೆ ತುಂಬಾನೇ ಇಷ್ಟ. ಹೇಗಾದ್ರೂ ಮಾಡಿ ಅದನ್ನ ತಿನ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಬಿಟ್ಟಿರ್ತಾನೆ. ಅಷ್ಟೇ ಅಲ್ಲದೆ ಜೊತೆಲಿ ತುಂಬಾ ವೆಪನ್ಸ್ ಗಳನ್ನು ಕೂಡ ತಂದಿರ್ತಾನೆ. ಅವುಗಳನ್ನ ತಗೊಂಡು ಇವರಿಬ್ರು ಸೂಪರ್ ಮಾರ್ಕೆಟ್ ನ ಒಳಗಡೆ ಬರ್ತಾರೆ. ಇದಾದ್ಮೇಲೆ ತಲಾಸಿ ಗಿಟಾರ್ ಅನ್ನ ನುಡಿಸ್ತಿರ್ತಾನೆ. ಅದರ ಸೌಂಡ್ ಅನ್ನ ಕೇಳಿಸ್ಕೊಂಡು ಒಂದು ಜಾಂಬಿಲಿಗೆ ಬರುತ್ತೆ. ಇವನು ಅದಕ್ಕೆ ಚೆನ್ನಾಗಿ ಹೊಡೆದು ಸಾಯಿಸ್ಬಿಡ್ತಾನೆ. ಅದೇ ಸಮಯಕ್ಕೆ ಹಿಂದೆಯಿಂದ ಇನ್ನೊಂದು ಜಾಂಬಿ ಬರುತ್ತೆ, ಅದನ್ನು ಕೂಡ ಇವನು ಸಾಯಿಸ್ಬಿಡ್ತಾನೆ. ಇದಾದ್ಮೇಲೆ ಇವರು ಟ್ವಿಂಕೀಸ್ ಅನ್ನ ಹುಡ್ಕೋದಕ್ಕೆ ಶುರು ಮಾಡಿದಾಗ ಒಂದು ದೊಡ್ಡ ಜಾಂಬಿ ಬರುತ್ತೆ. ತಲಾಸಿ ಇದನ್ನು ಕೂಡ ಬಿಡೋದಿಲ್ಲ, ತುಂಬಾ ಕ್ರೂರವಾಗಿ ಸಾಯಿಸ್ಬಿಡ್ತಾನೆ. ಯಾಕೆಂತಂದ್ರೆ ಜಾಂಬಿಸ್ ಗಳನ್ನ ಸಾಯಿಸಿ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇವನಿಗೆ ಇರುತ್ತೆ. ಇದಾದ್ಮೇಲೆ ನೋಡಿದ್ರೆ ಇಲ್ಲೇ ಇದ್ದಂತ ಒಬ್ಳು ಹುಡುಗಿ ಇವ್ರ ಹತ್ರ ಬಂದು ನನ್ ಜೊತೆ ಬನ್ನಿ ಅಂತ ಹೇಳ್ತಾಳೆ. ಹೋಗೋದಕ್ಕಿಂತ ಮುಂಚೆ ಕೊಲಂಬಸ್ ಸೇಫ್ಟಿಗೆ ಅಂತ ಒಂದು ಡೋರ್ ಅನ್ನ ಓಪನ್ ಮಾಡಿ ಇಟ್ಟು ಹೋಗ್ತಾನೆ. ಕೆಳಗಡೆ ಬಂದಾಗ ಇವರಿಗೆ ಗೊತ್ತಾಗುತ್ತೆ ಆ ಹುಡುಗಿಗೆ ಒಬ್ಳು ತಂಗಿ ಇದ್ದಾಳೆ. ಆ ತಂಗಿಗೆ ಒಂದು ಜಾಂಬಿ ಕಚ್ಬಿಟ್ಟಿದೆ ಅಂತ. ಅಂದಂಗೆ ಅಕ್ಕನ ಹೆಸರು ವಿಜಿಟಾ ಅಂತ, ಹಾಗೆ ತಂಗಿ ಹೆಸರು ಲಿಟಲ್ ರಾಕ್ ಅಂತ. ಈಗ ವಿಷಯ ಏನು ಅಂತಂದ್ರೆ ಲಿಟಲ್ ರಾಕ್ಗೆ ಜಾಂಬಿ ಆಗೋದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಜಾಂಬಿ ಆಗೋದಕ್ಕಿಂತ ಮುಂಚೆ ಸಾಯಿಸ್ಬಿಡಿ, ನಿಮ್ಮ ಹತ್ರ ಗನ್ ಇದೆ ಅಂತ ವಿಜಿಟಾ ಕೊಲಂಬಸ್ ಹಾಗೆ ತಲಾಹಾಸಿಗೆ ಹೇಳ್ತಿರ್ತಾಳೆ. ಕೊಲಂಬಸ್ ಇದನ್ನ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ. ಅದಕ್ಕೆ ಗನ್ ಅನ್ನ ತಲಾಹಾಸಿಗೆ ಕೊಡೋದಕ್ಕೆ ಹೇಳ್ತಾರೆ. ಸರಿ ಅಂತ ಹೇಳಿ ತಲಾಸಿನೂ ಕೂಡ ಇವಳಿಗೆ ಶೂಟ್ ಮಾಡೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ವಿಜಿಟಾ ಹೇಳ್ತಾಳೆ, ಇಲ್ಲ ಇಲ್ಲ ನಾನೇ ಅವಳಿಗೆ ಶೂಟ್ ಮಾಡ್ತೀನಿ, ಗನ್ ಅನ್ನ ಕೊಡು ಅಂತ. ಇವನು ಕೂಡ ತುಂಬಾ ಬೇಜಾರ್ ಮಾಡ್ಕೊಂಡೆ ಗನ್ ಅನ್ನ ಕೊಟ್ಬಿಡ್ತಾನೆ. ಆದ್ರೆ ನಂತರನೇ ಇವರಿಗೆ ಗೊತ್ತಾಗೋದು ಈ ಇಬ್ರು ಹುಡುಗಿರು ನಾಟಕ ಆಡ್ತಿದ್ದಾರೆ, ಯಾವುದೇ ತರದ ಜಾಂಬಿ ಕಚ್ಚಿಲ್ಲ ಅಂತ. ನಂತರ ಇವರಿಬ್ರು ಇವರ ಕಾರಿನ ಕೀನ ಇಸ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗೋಗ್ತಾರೆ. ಯಾವಾಗ ಇವರಿಬ್ರು ಕಾರ್ ನಲ್ಲಿ ಹೋಗ್ತಿರ್ತಾರೋ ಆಗ್ಲೇ ನಮ್ಗೆ ಗೊತ್ತಾಗೋದು ಇವರಿಬ್ರು ಪೆಸಿಫಿಕ್ ಪ್ಲೇಲ್ಯಾಂಡ್ ಅನ್ನೋ ಒಂದು ಜಾಗಕ್ಕೆ ಹೋಗ್ತಿದ್ದಾರೆ ಅಂತ. ಯಾಕೆ ಅಂತಂದ್ರೆ ಆ ಜಾಗದಲ್ಲಿ ಜಾಂಬಿಸ್ ಗಳು ಇಲ್ಲ ಅಂತ ತುಂಬಾ ಕಡೆ ಇವರು ಕೇಳಿರ್ತಾರೆ. ಇಲ್ಲಿ ನೋಡಿದ್ರೆ ಈ ನಾಶ ಆಗಿರುವಂತ ಸಿಟಿಲಿ ಇವರಿಬ್ರೆ ತುಂಬಾ ಬೇಜಾರ್ ಮಾಡ್ಕೊಂಡು ಮಾತಾಡ್ತಾ ಮಾತಾಡ್ತಾ ಮುಂದೆ ಸಾಕ್ತಿರ್ತಾರೆ. ಆದ್ರೆ ತಲಾಸಿಗ್ ಮಾತ್ರ ಇಬ್ರು ಹುಡುಗಿರ ಮೇಲೆ ತುಂಬಾನೇ ಕೋಪ ಬಂದ್ಬಿಟ್ಟಿರುತ್ತೆ. ಆದ್ರಿಂದ ಇಲ್ಲೇ ಇದ್ದಂತ ಒಂದು ಕಾರಿಗೆ ಚೆನ್ನಾಗಿ ಹೊಡಿತಾ ಇವನ ಕೋಪನ ತೀರಿಸ್ಕೊತಾನೆ. ಆದ್ರೆ ಯಾವಾಗ ಇವರಿಬ್ರು ಸ್ವಲ್ಪ ಮುಂದೆ ಬರ್ತಾರೋ ಯೆಲ್ಲೋ ಕಲರ್ ನ ತುಂಬಾ ಚೆನ್ನಾಗಿರುವಂತ ಕಾರ್ ಕಾಣಿಸುತ್ತೆ. ಬಂದು ನೋಡಿದ್ರೆ ಸ್ಟೇರಿಂಗ್ ನ ಮೇಲೆ ಬರೀ ಜಾಂಬಿಯ ಕೈಗಳು ಇರ್ತವೆ. ಹಾಗೆ ಕಾರ್ ನ ಹಿಂದೆ ನೋಡಿದ್ರೆ ಒಂದು ಬ್ಯಾಗ್ ಇರುತ್ತೆ. ಬ್ಯಾಗ್ ನ ತುಂಬಾ ಬರೀ ಗನ್ಗಳೇ ಇರ್ತವೆ. ಇದನ್ನ ನೋಡಿ ತಲಾಸಿಗೆ ತುಂಬಾ ಸಂತೋಷ ಆಗಿ ಗನ್ಗಳನ್ನೆಲ್ಲ ಟೆಸ್ಟ್ ಮಾಡ್ತಾನೆ. ಇದಾದ್ಮೇಲೆ ಕಾರನ್ನು ತಗೊಂಡು ಇವರಿಬ್ರು ತುಂಬಾ ಖುಷಿಯಿಂದಾನೆ ಮುಂದೆ ಸಾಕ್ತಾರೆ. ಹೀಗೆ ಇವರಿಬ್ರು ಹೋಗ್ತಿರ್ಬೇಕಾದ್ರೆ ತಲಾಸಿ ಮತ್ತೆ ಮಾತನ್ನ ಸ್ಟಾರ್ಟ್ ಮಾಡಿ ಇವನಿಗೆ ಹೇಳ್ತಾ ಹೋಗ್ತಾನೆ. ಆಕ್ಚುಲಿ ತಲಾಸಿ ಬಕ್ಕನ್ನ ಒಂದು ಡಾಗ್ ಅನ್ನ ಸಾಕಿದ್ದ. ಅದಂದ್ರೆ ಇವನಿಗೆ ತುಂಬಾನೇ ಇಷ್ಟ ಇತ್ತು. ಏನೇ ಕೆಲಸ ಮಾಡಿದ್ರು ಅವರಿಬ್ರು ಜೊತೆಲೇ ಇರ್ತಿದ್ರು. ಆದ್ರೆ ಬಕ್ನ ಜಾಂಬಿಸ್ ಗಳು ತಿಂದಾಕ್ಬಿಟ್ಟು ಈಗ ನಾನು ಬಕ್ನ ತುಂಬಾ ಮಿಸ್ ಮಾಡ್ಕೊತಿದ್ದೀನಿ ಅಂತ ಅಳ್ತಿರ್ತಾನೆ. ಅಷ್ಟೇ ಅಲ್ಲದೆ ಇವನು ಕೊಲಂಬಸ್ಗೆ ಒಂದು ಸಜೆಷನ್ ಕೊಡ್ತಾನೆ, ಜೀವನದಲ್ಲಿ ಏನೇ ಆಗ್ಲಿ ಸಣ್ಣ ಸಣ್ಣ ವಿಷಯಗಳನ್ನ ಎಂಜಾಯ್ ಮಾಡು ಅಂತ. ಆದ್ರೆ ಸ್ವಲ್ಪ ದೂರ ಬಂದು ನೋಡಿದ್ರೆ ವಿಜಿಟಾ ಹಾಗೆ ಲಿಟಲ್ ರಾಕ್ ಕತ್ಕೊಂಡು ಹೋಗಿದ್ದಂತ ಕಾರು ಒಂದು ಜಾಗದಲ್ಲಿ ಸ್ಟಾಪ್ ಆಗಿರುತ್ತೆ. ಅಂದ್ರೆ ಪೆಟ್ರೋಲ್ ಇಲ್ಲದೆ ಸ್ಟಾಪ್ ಆಗಿರುತ್ತೆ. ಆದ್ರಿಂದ ಅವರಿಬ್ರಿಗೂ ಬುದ್ಧಿ ಕಲಿಸ್ಬೇಕು ಅಂತ ತಲಾಸಿ ಒಂದು ಗನ್ನನ ತಗೊಂಡು ಕಾರ್ ಹತ್ರ ಬಂದು ಚೆಕ್ ಮಾಡ್ತಾನೆ. ಇಲ್ಲಿ ಇವನಿಗೆ ಯಾರು ಕೂಡ ಕಾಣಿಸೋದಿಲ್ಲ. ಎಲ್ಲೋದ್ರು ಅವರಿಬ್ರು ಅಂತ ಇವನು ಹುಡುಕಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಕೊಲಂಬಸ್ ಇಲ್ಲಿಗೆ ಕಾರನ್ನ ತಗೊಂಡ್ ಬರ್ತಾನೆ. ಸರಿ ಅಂತ ಹೇಳಿ ಇವನು ಕೂಡ ಒಳಗಡೆ ಬಂದಾಗ ಕೊಲಂಬಸ್ ಸೈಲೆಂಟ್ ಆಗಿರೋದನ್ನ ನೋಡಿ ಇವನು ಅರ್ಥ ಮಾಡ್ಕೊಬಿಡ್ತಾನೆ, ಆ ಹುಡುಗಿರು ಇಲ್ಲೇ ಇದ್ದಾರೆ ಅಂತ. ನಂತರ ಲಿಟಲ್ ರಾಕ್ ಇವನಿಗೆ ಗನ್ ಪಾಯಿಂಟ್ ಅನ್ನ ಮಾಡಿ ಇವನ ಹತ್ರ ಇದ್ದಂತ ಗನ್ ಅನ್ನ ಕಿತ್ಕೋತಾಳೆ. ಅದೇ ಸಮಯಕ್ಕೆ ಬಚ್ಚಿಟ್ಕೊಂಡಿದ್ದಂತ ವಿಜಿಟಾ ಕೂಡ
ಇಲ್ಲಿಗೆ ಬರ್ತಾಳೆ. ಆದ್ರೆ ಈ ಸಲ ಇವರನ್ನ ಬಿಟ್ಟು ಹೋಗೋದಿಲ್ಲ. 4 ಜನ ಕೂಡ ಒಟ್ಟಿಗೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಕೊಲಂಬಸ್ ವಿಜಿಟನ್ನ ಇಷ್ಟಪಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾನೆ. ಆಗ ಸೀನ್ ಇಲ್ಲಿಂದ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಒಂದು ಗ್ಯಾಸ್ ಸ್ಟೇಷನ್ ನಲ್ಲಿ ವಿಜಿಟ ಏನೋ ಕಳ್ಕೊಂಡಿರೋ ರೀತಿ ಹುಡುಕ್ತಿರ್ತಾಳೆ. ಆಗ ಇಲ್ಲಿ ಕೆಲಸ ಮಾಡುವಂತ ವ್ಯಕ್ತಿ ಬಂದು ಏನಾಯ್ತು ಅಂತ ಕೇಳಿದಾಗ, ನಾನು ನನ್ನ ಎಂಗೇಜ್ಮೆಂಟ್ ರಿಂಗ್ ಅನ್ನ ಕಳ್ಕೊಬಿಟ್ಟಿದ್ದೀನಿ, ಹಾಗೆ ಟೈಮ್ ಕೂಡ ಇಲ್ಲ, ನನಗೆ ಏರ್ಪೋರ್ಟ್ ಗೆ ಟೈಮ್ ಆಗ್ತಿದೆ, ಆ ರಿಂಗ್ ಅನ್ನ ಹುಡುಕಿದ್ರೆ ನಿನ್ಗೆ $3000 ದುಡ್ಡನ್ನ ಕೊಡ್ತೀನಿ ಅಂತ ಹೇಳಿ ಒಂದು ನಂಬರ್ ನ ಕೊಟ್ಟು ಹೋಗ್ತಾಳೆ. ನಂತರ ಸ್ವಲ್ಪ ಹೊತ್ತಾದ್ಮೇಲೆ ಲಿಟಲ್ ರಾಕ್ ಇಲ್ಲಿಗೆ ಬಂದು ಆ ರಿಂಗ್ ಅನ್ನ ಹುಡುಕ್ತಾಳೆ. ಇದನ್ನ ನೋಡಿದಂತ ಇಲ್ಲಿ ಕೆಲಸ ಮಾಡ್ತಿರುವಂತ ವ್ಯಕ್ತಿ, ಈ ರಿಂಗ್ ನನ್ನ ಫ್ರೆಂಡ್ದು ಕೊಡು ಅಂತ ಕೇಳ್ತಾನೆ. ಆದ್ರೆ ಇವಳು ಮಾತ್ರ ಕೊಡೋದಿಲ್ಲ, ದುಡ್ಡು ಕೊಟ್ರೆ ಮಾತ್ರ ಕೊಡೋದು ಅಂತ ಹೇಳ್ತಾಳೆ. ಆಗ ಇವನು ಕೂಡ $3000 ದುಡ್ಡು ಸಿಗುತ್ತೆ ಅನ್ನೋ ಆಸೆಗೆ ಕ್ಯಾಶ್ ಕೌಂಟರ್ ನಲ್ಲಿ ಇದ್ದಂತ $400 ಅನ್ನು ಕೊಟ್ಟು ಕಳಿಸ್ಬಿಡ್ತಾನೆ. ಆಗ ಲಿಟಲ್ ರಾಕ್ ಅಲ್ಲಿಂದ ಇವಳ ಅಕ್ಕ ವಿಜಿಟ ಹತ್ರ ಬರ್ತಾಳೆ. ಅಂದ್ರೆ ದುಡ್ಡನ್ನ ಹೊಡೆಯೋದಕ್ಕೆ ಇವರಿಬ್ರು ಈ ರೀತಿ ಪ್ಲಾನ್ ಅನ್ನ ಮಾಡಿದ್ರು ಅಂತ. ಇದಾದ್ಮೇಲೆ ಇವರೆಲ್ಲರೂ ಕಾರ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ತಲಾಸಿ ಲಿಟಲ್ ರಾಕ್ ಇಂದ ಗನ್ ಅನ್ನ ಕಿತ್ಕೊಬಿಡ್ತಾನೆ. ಇದರಿಂದ ಇವರೆಲ್ಲರೂ ಜಗಳ ಆಡೋದಕ್ಕೆ ಶುರು ಮಾಡ್ತಿರ್ಬೇಕಾದ್ರೆ ಕೊಲಂಬಸ್ ಇವರಿಗೆ ಅರ್ಥ ಮಾಡಿಸ್ತಾನೆ, ಈಗಿರುವಂತ ಪ್ರಪಂಚದಲ್ಲಿ ನಾವೆಲ್ಲರೂ ಒಟ್ಟಿಗಿರೋದೇ ಒಳ್ಳೇದು, ಒಟ್ಟಿಗೆ ನಾವೆಲ್ಲರೂ ಎಲ್ಲೆಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗಿ ತಲುಪೋದು ಅಂತ. ಇದರಿಂದ ಎಲ್ಲರೂ ಕೂಡ ಸ್ವಲ್ಪ ಯೋಚನೆ ಮಾಡಿ ಸರಿ ಅಂತ ಒಪ್ಕೊಳ್ತಾರೆ. ಇದೇ ಸಮಯದಲ್ಲಿ ಕೊಲಂಬಸ್ ಹಾಗೆ ತಲಾಸಿಗೆ ಗೊತ್ತಾಗುತ್ತೆ ವಿಜಿಟಾ ಹಾಗೆ ಲಿಟಲ್ ರಾಕ್ ಪೆಸಿಫಿಕ್ ಪ್ಲೇಲ್ಯಾಂಡ್ ಅನ್ನೋ ಒಂದು ಜಾಗಕ್ಕೆ ಹೋಗ್ತಿದ್ದಾರೆ ಅಂತ. ಆಕ್ಚುಲಿ ಹೇಳಬೇಕು ಅಂತಂದ್ರೆ ತಲಾಸಿನೂ ಕೂಡ ಕೇಳಿರ್ತಾನೆ ಪೆಸಿಫಿಕ್ ಪ್ಲೇಲ್ಯಾಂಡ್ ಅಲ್ಲಿ ಜಾಂಬಿಸ್ ಗಳು ಇಲ್ಲ ಅಂತ. ಹೀಗೆ ಇವರೆಲ್ಲರೂ ಮಾತಾಡ್ತಿರ್ಬೇಕಾದ್ರೆ ವಿಜಿಟಾ ಇಂದ ಕೊಲಂಬಸ್ಗೆ ಗೊತ್ತಾಗುತ್ತೆ ಕೊಲಂಬಸ್ ಸಿಟಿಲೂ ಕೂಡ ಜಾಂಬಿಸ್ ಗಳು ಜಾಸ್ತಿ ಆಗಿ ಆ ಸಿಟಿ ಪೂರ್ತಿ ನಾಶ ಆಗೋಗಿದೆ ಅಂತ. ಇದರಿಂದ ಇವನಿಗಂತೂ ತುಂಬಾನೇ ಬೇಜಾರಾಗೋಗುತ್ತೆ. ಯಾಕೆಂತಂದ್ರೆ ಇವನ ತಂದೆ ತಾಯಿ ಇದ್ದಿದ್ದು ಅಲ್ಲೇ. ಹೀಗೆ ಇವರು ಟ್ರಾವೆಲ್ ಮಾಡ್ತಾ ಮಾಡ್ತಾ ಇಷ್ಟೊತ್ತಿಗೆ ಕತ್ಲಾಗೋಗಿರುತ್ತೆ. ಹಿಂದ್ಗಡೆ ಅವರಿಬ್ರು ಮಲಗಿರ್ಬೇಕಾದ್ರೆ ವಿಜಿಟಾ ಕೊಲಂಬಸ್ಗೆ ಹೇಳ್ತಾ ಹೋಗ್ತಾಳೆ, ಲಿಟಲ್ ರಾಕ್ ನ ಸಂತೋಷಕ್ಕೋಸ್ಕರನೇ ನಾನು ಅವಳನ್ನ ಪೆಸಿಫಿಕ್ ಪ್ಲೇಲ್ಯಾಂಡ್ ಗೆ ಕರ್ಕೊಂಡು ಹೋಗ್ತಿರೋದು. ಯಾಕೆಂತಂದ್ರೆ ಅವಳು ಇನ್ನೂ ಚಿಕ್ಕ ಹುಡುಗಿ, ಆದ್ರೂ ಕೂಡ ತುಂಬಾ ನೋವನ್ನ ಅನುಭವಿಸಿದಾಳೆ ಅಂತ. ಇದೇ ರೀತಿ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ರೋಡ್ ನಲ್ಲಿ ಒಂದು ಕಾರ್ ಕಾಣಿಸಿ ವಿಜಿಟಾ ಇವನಿಗೆ ಹೇಳ್ತಾಳೆ, ಆ ಕಾರ್ ನಲ್ಲಿ ನಿನಗೆ ಎಲ್ಲಿ ಬೇಕೋ ಅಲ್ಲಿಗೆ ಹೋಗ್ಬೋದು ಅಂತ. ಆದ್ರಿಂದ ಕೊಲಂಬಸ್ ಸ್ವಲ್ಪ ಯೋಚನೆ ಮಾಡಿ ಡಿಸೈಡ್ ಮಾಡ್ತಾನೆ, ಈಗ ಇವನಿಗೆ ಯಾರು ಇಲ್ಲ, ಹೋಗೋದಕ್ಕೆ ಬೇರೆ ದಾರಿನೂ ಕೂಡ ಇಲ್ಲ. ಈಗ ಇವನು ವಿಜಿಟನ ಇಷ್ಟಪಡ್ತಿರೋದ್ರಿಂದ ಇವಳ ಜೊತೆನೆ ಇರ್ಬೇಕು ಅಂತ. ನಂತರ ಇವ್ರಿಗೊಂದು ಜಾಗದಲ್ಲಿ ಒಂದು ಶಾಪ್ ಕಾಣಿಸಿ ಇದ್ರ ಹತ್ರ ಬರ್ತಾರೆ. ಆದ್ರೆ ಒಳಗಡೆ ಹೋಗೋದು ತುಂಬಾನೇ ಡೇಂಜರಸ್, ಯಾಕೆಂತಂದ್ರೆ ಜಾಂಬಿಗಳು ಇರ್ತವೆ. ಅದಕ್ಕೆ ತಲಾಸಿ ಇಲ್ಲೇ ಇದ್ದಂತ ಒಂದು ಬೆಲ್ಲನ ಹೊಡಿತಿದ್ದಂಗೆನೆ ಒಂದು ಜಾಂಬಿ ಬರುತ್ತೆ. ಅದನ್ನ ಇವರು ಸಾಯಿಸ್ಬಿಡ್ತಾರೆ. ಹೌದು, ಈ ಜಾಗದಲ್ಲಿ ಇದ್ದಿದ್ದು ಒಂದೇ ಒಂದು ಜಾಂಬಿ. ಇದಾದ್ಮೇಲೆ ಕೊಲಂಬಸ್ ಇಲ್ಲೇ ಇರುವಂತ ಪರ್ಫ್ಯೂಮ್ ಗಳನ್ನ ಹಾಕೊಳ್ತಿರ್ಬೇಕಾದ್ರೆ ಆಗ ಇವನ ಹತ್ರ ತಲಹಾಸಿ ಬರ್ತಾನೆ. ಇವನು ಬರೀ ವಿಜಿಟಾ ಬಗ್ಗೆನ ಮಾತಾಡ್ತಿರೋದನ್ನ ನೋಡಿ ತಲಹಾಸಿಗೆ ಆರಾಮಾಗಿ ಅರ್ಥ ಆಗೋಗುತ್ತೆ ಇವನು ವಿಜಿಟನ ಇಷ್ಟಪಡ್ತಿದ್ದಾನೆ ಅಂತ. ಇದೇ ಸಮಯದಲ್ಲಿ ಕೊಲಂಬಸ್ ಇಂದ ಮಿಸ್ ಆಗಿ ಒಂದು ವಸ್ತು ಕೆಳಗಡೆ ಬಿದ್ದು ಹೊಡೆದೋಗುತ್ತೆ. ಆಗ ಮತ್ತೊಂದು ವಸ್ತುನ ಇವನು ಬೇಕು ಅಂತಾನೆ ಹೊಡೆದಾಕ್ಬಿಡ್ತಾನೆ. ಇದು ಮಿಕ್ಕವ್ರಿಗೂ ಕೂಡ ಇಷ್ಟ ಆಗಿ ಈ ಜಾಗದಲ್ಲಿರುವಂತ ವಸ್ತುಗಳನ್ನ ಹೊಡೆದಾಕೋದಕ್ಕೆ ಶುರು ಮಾಡ್ತಾರೆ. ಆಕ್ಚುಲಿ ಇವರು ಈ ರೀತಿ ಮಾಡ್ತಿರೋದ್ರಿಂದ ನೆಮ್ಮದಿ ಅನ್ನಿಸ್ತಿರುತ್ತೆ, ಹಾಗೆ ತುಂಬಾ ಸಂತೋಷ ಕೂಡ ಆಗ್ತಿರುತ್ತೆ. ಆಕ್ಚುಲಿ ಆಗ್ಲೇ ತಲಾಸಿ ಹೇಳುದ್ನಲ್ಲ, ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ಎಂಜಾಯ್ ಮಾಡ್ಬೇಕು ಅಂತ. ಇದೇ ತರನೇ ಆತರ ಎಂಜಾಯ್ ಮಾಡೋದು. ನಂತರ ಇವ್ರು 4 ಜನ ಕಾರ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಮಾತಾಡ್ತಾ ಒಬ್ಬರಾದ್ಮೇಲೆ ಒಬ್ರು ಡ್ರೈವಿಂಗ್ ಅನ್ನ ಮಾಡ್ತಾ ರಾತ್ರಿ ಪೂರ್ತಿ ಕಳೀತಾರೆ. ಹಾಗೆ ಬೆಳಗಾಗೋಷ್ಟರಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿರುವಂತ ಹಾಲಿವುಡ್ ಸಿಟಿಗೆ ಬಂದು ತಲುಪ್ತಾರೆ. ಇದರಿಂದನೇ ಸ್ಟೇ ಆಗೋದಕ್ಕೆ ಒಂದು ಒಳ್ಳೆ ಜಾಗನ ಹುಡುಕ್ಬೇಕು ಅಂತ ಹೊರಗಡೆ ಬಂದು ಹೇಗೋ ಮಾಡಿ ಒಂದು ಮ್ಯಾಪ್ ಅನ್ನ ತಗೊಂಡು ಆ ಮ್ಯಾಪ್ ನ ಸಹಾಯದಿಂದ ಹಾಲಿವುಡ್ ಫಿಲ್ಮ್ ಆಕ್ಟರ್ಸ್ ಗಳು ವಾಸ ಮಾಡುವಂತ ಜಾಗಕ್ಕೆ ಬಂದು ತಲುಪ್ತಾರೆ. ಆದ್ರೆ ಇಲ್ಲಿ ಯಾವ ಆಕ್ಟರ್ ನ ಮನೆಗೆ ಹೋಗ್ಬೇಕು ಅಂತ ಇವರಿಗೆ ಅರ್ಥ ಆಗ್ತಿರೋದಿಲ್ಲ. ಆಗ ತಲಾಸಿ ನನಗೊಬ್ರು ಲೆಜೆಂಡರಿ ಆಕ್ಟರ್ ಗೊತ್ತು ಅಂತ ಹೇಳಿ ಒಂದು ಲಕ್ಸುರಿಯಸ್ ಆಗಿರುವಂತ ಮನೆಗೆ ಕರ್ಕೊಂಡ್ ಬರ್ತಾನೆ. ಒಳಗಡೆ ಬಂದು ನೋಡಿದ್ರೆ ಹೊರಗಡೆಗಿಂತ ತುಂಬಾನೇ ಲಕ್ಸುರಿಯಸ್ ಆಗಿರುತ್ತೆ. ಆಕ್ಚುಲಿ ಬಿಲ್ ಮರ್ರಿ ಅನ್ನೋ ಒಬ್ರು ಆಕ್ಟರ್ ನ ಮನೆ ಇದು. ಆದ್ರೆ ಲಿಟಲ್ ರಾಕ್ಗೆ ಗೊತ್ತಿರೋದಿಲ್ಲ ಈ ಬಿಲ್ ಮರ್ರಿ ಯಾರು ಅಂತ. ನಂತರ ಇದಾದ್ಮೇಲೆ ಅವ್ರು 4 ಜನ ಈ ಮನೆಯಲ್ಲಿ ಏನೇನಿದೆ ಅಂತ ನೋಡ್ಬೇಕು ಅಂತ 2 ಟೀಮ್ ಗಳಾಗಿ ಹೋಗ್ತಾರೆ. ಈ ಕಡೆ ಲಿಟಲ್ ರಾಕ್ ಹಾಗೆ ಕೊಲಂಬಸ್ ಹೀಗೆ ಹುಡುಕ್ತಾ ಮುಂದೆ ಬಂದಾಗ ನೋಡ್ತಾರೆ ಈ ಮನೆಯಲ್ಲಿ ಲಕ್ಸುರಿಯಸ್ ಆಗಿರುವಂತ ಒಂದು ಥಿಯೇಟರ್ ಕೂಡ ಇರುತ್ತೆ. ಅದಕ್ಕೆ ಇದರಲ್ಲಿ ಗೋಸ್ಟ್ ಬಸ್ಟರ್ಸ್ ಮೂವಿನ ಹಾಕೊಂಡು ನೋಡೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಒಂದು ರೂಮ್ ನಲ್ಲಿ ಬಿಲ್ ಮರಿ ಜಾಂಬಿ ಆಗಿರ್ತಾರೆ. ನಂತರ ತಲಹಾಸಿ ಹಾಗೆ ವಿಜಿಟಾ ಮ್ಯೂಸಿಕ್ ಅನ್ನ ಕೇಳ್ತಾ ಎಂಜಾಯ್ ಅನ್ನ ಮಾಡ್ತಿರ್ಬೇಕಾದ್ರೆ ಹಾಗೆ ಇಲ್ಲಿಗೆ ಜಾಂಬಿ ಆಗಿರುವಂತ ಬಿಲ್ ಮರಿ ಬರ್ತಾನೆ. ಇದರಿಂದ ವಿಜಿಟಾ ಇವನಿಗೆ ಹೊಡೆದಾಗ್ಲೇ ಇವರಿಗೆ ಗೊತ್ತಾಗೋದು ಬಿಲ್ ಮರಿ ಜಾಂಬಿ ಆಗಿಲ್ಲ, ಜಾಂಬಿ ತರ ಮೇಕಪ್ ಅನ್ನ ಹಾಕೊಂಡಿದ್ದಾರೆ ಇಲ್ಲಿಗೆ ಬರುವಂತ ಜನರನ್ನ ಹೆದರ್ಸೋದಕ್ಕೆ ಅಂತ. ಇಲ್ಲಿ ತಲಾಸಿ ಬಿಲ್ ಮರಿಯ ಒಬ್ಬ ದೊಡ್ಡ ಫ್ಯಾನ್. ಆದ್ರಿಂದ ಇವರಿಗೆ ಹೇಳ್ತಿರ್ತಾನೆ, ನಿಮ್ಮ ಒಂದು ಮೂವಿನೂ ಕೂಡ ನಾನು ಬಿಟ್ಟಿಲ್ಲ, ಎಲ್ಲಾನು ಕೂಡ ನೋಡಿದ್ದೀನಿ, ನಿಮ್ಮ ಆಕ್ಟಿಂಗ್ ಸೂಪರ್ ಅಂತ. ಇದನ್ನ ಕೇಳಿ ಬಿಲ್ಗೂ ಕೂಡ ತುಂಬಾನೇ ಸಂತೋಷ ಆಗ್ತಿರುತ್ತೆ. ಆದ್ರೆ ಈ ಕಡೆ ಇವರಿಬ್ರು ಫಿಲಮ್ ಅನ್ನ ನೋಡ್ತಿರ್ಬೇಕಾದ್ರೆ ಕೊಲಂಬಸ್ ಲಿಟಲ್ ರಾಕ್ ನ ಕೇಳ್ತಿರ್ತಾನೆ, ನಿಮ್ಮ ಅಕ್ಕನಿಗೆ ಯಾವ ತರದ ಹುಡುಗ ಇಷ್ಟ ಅಂತ. ಇಲ್ಲಿ ಇವ್ರ 3 ಜನ ಪ್ಲಾನೇ ಬೇರೆ ಇರುತ್ತೆ. ಬಿಲ್ ಮರಿ ನಮ್ನ ಹೆದರಿಸಿರೋ ರೀತಿ ಕೊಲಂಬಸ್ ಆಗಿ ಲಿಟಲ್ ರಾಕ್ ನು ಕೂಡ ಹೆದರಿಸಬೇಕು ಅಂತ. ಅದಕ್ಕೆ ಇವನು ರೆಡಿ ಆಗಿ ಜಾಂಬಿ ತರ ಇವ್ರ ಹತ್ರ ಬರ್ತಿದ್ದಂಗೆನೆ ಕೊಲಂಬಸ್ ಹೆದರ್ಕೊಂಡು ಇವನಿಗೆ ಶೂಟ್ ಮಾಡ್ಬಿಡ್ತಾನೆ. ಆದ್ರೆ ನಂತರ ಕೊಲಂಬಸ್ಗೆ ನಿಜವಾದ ವಿಷಯ ಗೊತ್ತಾಗಿ ತುಂಬಾನೇ ದುಃಖ ಪಡ್ತಾನೆ. ಆಗ ಬಿಲ್ ಮರ್ರಿ ಕೊನೆಯ ಮಾತುಗಳನ್ನೇ ಇವ್ರ ಜೊತೆ ಆಡ್ತಾ ತೀರೋಗ್ತಾರೆ. ಇದರಿಂದ ಇವರು ಕೂಡ ಅವರ ಬಾಡಿನ ಪ್ಯಾಕ್ ಮಾಡಿ ಗಾಳಿಲಿ ಗುಂಡುಗಳನ್ನ ಹಾರಿಸ್ತಾ ಇವರಿಗೆ ಅಂತಿಮ ಸಂಸ್ಕಾರವನ್ನ ಮಾಡಿ ಅಲ್ಲಿಂದ ಬಾಡಿನ ಡಸ್ಟ್ ಬಿನ್ ಗೆ ಹಾಕ್ಬಿಡ್ತಾರೆ. ಇದಾದ್ಮೇಲೆ ನಮ್ಗೆ ತೋರಿಸ್ತಾರೆ ಇಷ್ಟೊತ್ತಿಗೆ ರಾತ್ರಿ ಆಗಿರುತ್ತೆ. ಇವ್ರು 4 ಜನ
ಸೇರಿ ಒಂದು ಗೇಮ್ ಅನ್ನ ಆಡ್ತಿರ್ಬೇಕಾದ್ರೆ ತಲಹಾಸಿ ನಾನು ಬಕ್ನ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ ಅಂತ ಹೇಳ್ತಾ ತುಂಬಾನೇ ಎಮೋಷನಲ್ ಆಗೋಗ್ತಾನೆ. ಆಗ ಕೊಲಂಬಸ್ಗೆ ಅರ್ಥ ಆಗ್ತಾ ಹೋಗುತ್ತೆ ಬಕ್ ಅಂತಂದ್ರೆ ಡಾಗ್ ಅಲ್ಲ, ತಲಹಾಸಿ ಮಗ ಅಂತ. ಈ ವಿಷಯನ ಇವನು ಯಾಕೆ ಮೊದ್ಲೇ ಕೊಲಂಬಸ್ಗೆ ಹೇಳಿಲ್ಲ ಅಂತಂದ್ರೆ ಮೊದ್ಲು ಇವನ್ ಮೇಲೆ ನಂಬಿಕೆ ಇರ್ಲಿಲ್ಲ, ಆದ್ರಿಂದಾನೇ ಹೇಳಿರ್ಲಿಲ್ಲ. ಇದಾದ್ಮೇಲೆ ಎಲ್ಲರೂ ಇವನಿಗೆ ಸಮಾಧಾನ ಮಾಡ್ತಾರೆ. ಮುಂದಿನ ಸೀನ್ ನಲ್ಲಿ ತಲಹಾಸಿ ಒಂದು ಜಾಗದಲ್ಲಿ ಶೂಟಿಂಗ್ ಪ್ರಾಕ್ಟೀಸ್ ಅನ್ನ ಮಾಡ್ತಿರ್ಬೇಕಾದ್ರೆ ಇವನ ಹತ್ರ ಲಿಟಲ್ ರಾಕ್ ಬರ್ತಾಳೆ. ಆದ್ರಿಂದ ಇವಳಿಗೂ ಕೂಡ ಗುರಿ ಇಟ್ಟು ಶೂಟ್ ಮಾಡೋದನ್ನ ಹೇಳ್ಕೊಡೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಈ ಕಡೆ ಕೊಲಂಬಸ್ ಒಬ್ನೇ ಇರ್ಬೇಕಾದ್ರೆ ಇವನ ಹತ್ರ ವಿಜಿಟಾ ಬರ್ತಾಳೆ, ಇವನ್ ಜೊತೆ ಸೇರಿ ಡ್ರಿಂಕ್ಸ್ ಅನ್ನ ಮಾಡ್ಬೇಕು ಅಂತ. ನಂತರ ಹೀಗೆ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಇವರಿಬ್ರು ಒಬ್ಬರನ್ನೊಬ್ರು ಇಷ್ಟ ಪಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ ಅಂತ. ಆದ್ರೆ ಇದ್ದಕ್ಕಿದ್ದಂಗೆನೆ ವಿಜಿಟ್ ಆಗಿ ಇವಳ ತಂಗಿ ನೆನಪಾಗಿ ನಾನು ನನ್ನ ತಂಗಿಗೆ ಒಂದು ಪ್ರಾಮಿಸ್ ಅನ್ನ ಮಾಡಿದೀನಿ ಅಂತ ಹೇಳಿ ಇಲ್ಲಿಂದ ಹೊಟ್ಟೋಗ್ತಾಳೆ. ಮಾರನೇ ದಿನ ಎದ್ದು ನೋಡಿದ್ರೆ ವಿಜಿಟಾ ಹಾಗೆ ಲಿಟಲ್ ರಾಕ್ ಮತ್ತೊಂದ್ಸಲ ಇವರಿಬ್ರನ್ನ ಬಿಟ್ಟು ಕಾರ್ ತಗೊಂಡು ಹೊಟ್ಟೋಗ್ತಾರೆ. ಆಕ್ಚುಲಿ ಇವರಿಬ್ರ ಪ್ರಾಮಿಸ್ ಬೇರೆ ಏನೂ ಅಲ್ಲ, ಇವರಿಬ್ರು ಯಾವಾಗ್ಲೂ ಜೊತೆಲಿರ್ಬೇಕು, ಹಾಗೆ ಇವರನ್ನ ಬಿಟ್ಟು ಇನ್ಯಾರನ್ನು ಕೂಡ ನಂಬಾರ್ದು ಅಂತ. ಹೀಗೆ ಇವರಿಬ್ರು ತುಂಬಾ ಹೊತ್ತು ಟ್ರಾವೆಲ್ ಮಾಡ್ತಾ ಮಾಡ್ತಾ ಇವರು ಹೋಗ್ಬೇಕು ಅನ್ಕೊಂಡಿದ್ದಂತ ಪೆಸಿಫಿಕ್ ಪ್ಲೇ ಗ್ರೌಂಡ್ ಗೆ ಬಂದು ತಲುಪ್ತಾರೆ. ಹೌದು, ಇದೊಂದು ಅಮ್ಯೂಸ್ಮೆಂಟ್ ಪಾರ್ಕ್. ಇದರಿಂದ ಇವರಿಬ್ರಿಗೂ ತುಂಬಾ ಸಂತೋಷ ಆಗಿ ಅಮ್ಯೂಸ್ಮೆಂಟ್ ಪಾರ್ಕ್ ನ ಒಳಗಡೆ ಹೋಗ್ತಿರ್ತಾರೆ. ಇಲ್ಲಿ ನೋಡಿದ್ರೆ ಕೊಲಂಬಸ್ ವಿಜಿಟಾ ಹಾಗೆ ಲಿಟಲ್ ರಾಕ್ ನ ಹುಡ್ಕೊಂಡು ಹೋಗ್ಬೇಕು ಅಂತ ರೆಡಿ ಆಗ್ತಿದ್ರೆ ತಲಹಾಸಿ ಮಾತ್ರ ಟ್ವಿಂಕೀಸ್ ನ ಹುಡ್ಕೊಂಡು ಮೆಕ್ಸಿಕೋ ಕಡೆಗೆ ಹೋಗ್ತಿರ್ತಾನೆ. ಅಷ್ಟೆಲ್ಲ ತಲಹಾಸಿಗೆ ಆ ಇಬ್ರು ಹುಡುಗಿರ್ನ ಹುಡ್ಕೊಂಡು ಹೋಗೋದಕ್ಕೂ ಕೂಡ ಇಷ್ಟ ಇರೋದಿಲ್ಲ. ಅದೇ ಸಮಯಕ್ಕೆ ಈ ಕಡೆ ನೋಡಿದ್ರೆ ಇವರಿಬ್ರು ಎಲೆಕ್ಟ್ರಿಸಿಟಿನ ಆನ್ ಮಾಡಿ ಪೆಸಿಫಿಕ್ ಪ್ಲೇ ಲ್ಯಾಂಡ್ ನಲ್ಲಿ ಆಟ ಆಡೋದಕ್ಕೆ ರೆಡಿ ಆಗ್ತಿರ್ತಾರೆ. ಆದ್ರೆ ಅಲ್ಲಿಂದ ಬರ್ತಿರುವಂತ ಲೈಟ್ ಅನ್ನ ನೋಡಿ ಹಾಗೆ ಸೌಂಡ್ ಅನ್ನ ಕೇಳಿಸ್ಕೊಂಡು ಸ್ವಲ್ಪ ದೂರದಲ್ಲಿರುವಂತ ಜಾಂಬಿಸ್ ಗಳು ಆ ಕಡೆಗೆನೆ ಹೋಗ್ತಿರ್ತವೆ. ನಂತರ ಇವರಿಬ್ರು ಈ ಜಾಗದಲ್ಲಿರುವಂತ ಗೇಮ್ಸ್ ಗಳನ್ನ ಆಡ್ತಾ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಇವ್ರ ಕಡೆಗೆನೆ ಜಾಂಬಿಸ್ ಗಳು ಬರ್ತಿರೋದನ್ನ ನೋಡಿ ತುಂಬಾನೇ ಗಾಬರಿ ಆಗ್ಬಿಡ್ತಾರೆ. ಹಾಗೆ ತಲಹಾಸಿ ಕೊಲಂಬಸ್ಗೆ ಹೇಳ್ತಿರ್ತಾನೆ, ನೀನು ಆ ಹುಡುಗಿರ್ನ ಹುಡ್ಕೊಂಡು ಹೋಗ್ಬೇಡ ಅಂತ. ಆದ್ರೆ ಕೊಲಂಬಸ್ ಮಾತ್ರ ಇವನ ಮಾತನ್ನೇ ಕೇಳ್ತಿರೋದಿಲ್ಲ. ನಂತರ ಇವರಿಬ್ರು ತುಂಬಾ ಕಷ್ಟಪಟ್ಟು ಜಾಂಬಿಸ್ ಗಳಿಂದ ತಪ್ಪಿಸ್ಕೊಳ್ತಾ ಹೇಗೋ ಮಾಡಿ ಕಾರಿನ ಒಳಗಡೆ ಬರ್ತಾರೆ. ಆದ್ರೆ ಇಷ್ಟೊಂದು ಜಾಂಬಿಸ್ ಗಳಿರೋದ್ರಿಂದ ಡ್ರೈವ್ ಮಾಡೋದಕ್ಕೆ ಆಗೋದಿಲ್ಲ. ಇದರಿಂದ ಇವರಿಬ್ರು ಹೊರಗಡೆ ಬರ್ತಿದ್ದಂಗೆನೆ ಕಾರು ಕೂಡ ನೀರಿನ ಒಳಗಡೆ ಬಿದ್ದೋಗುತ್ತೆ. ಆದ್ರೆ ಜಾಂಬಿಸ್ ಗಳು ಮಾತ್ರ ಇವರನ್ನ ಬಿಡ್ತಿರೋದಿಲ್ಲ. ಅದೇ ಸಮಯಕ್ಕೆ ಮುಂದೆ ಒಂದು ಟವರ್ ಇವರಿಗೆ ಕಾಣಿಸುತ್ತೆ. ಈ ಕಡೆ ತಲಹಾಸಿ ಟ್ವಿಂಕೀಸ್ ನ ಹುಡ್ಕೊಂಡು ಮೆಕ್ಸಿಕೋ ಕಡೆಗೆ ಹೋಗೋದಕ್ಕೆ ರೆಡಿ ಆಗ್ತಿದ್ರೆ ಕೊಲಂಬಸ್ ಕೂಡ ಎಲ್ಲಾ ತಯಾರಿನ ಮಾಡ್ಕೊಂಡು ಅವರಿಬ್ರನ್ನ ಹುಡ್ಕೊಂಡು ಒಂದು ಬೈಕ್ ನಲ್ಲಿ ಹೋಗೋದಕ್ಕೆ ನೋಡ್ತಾನೆ. ಆದ್ರೆ ಇವನಿಗೆ ಬೈಕ್ ಅನ್ನ ಓಡಿಸೋದಕ್ಕೆ ಬರ್ದೇ ಇರೋದ್ರಿಂದ ಬಿದ್ದೋಗ್ತಾನೆ. ಇದರಿಂದ ತಲಹಾಸಿ ಕಾರನ್ನ ತಗೊಂಡ್ ಬಂದು ಬಾ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಕಂಟ್ರೋಲ್ ಬಾಕ್ಸ್ ನ ಆಕ್ಟಿವೇಟ್ ಮಾಡಿ ಇವರಿಬ್ರು ಟವರ್ ರೈಡ್ ಮಷಿನ್ ನ ಮೇಲೆ ಬಂದು ಕುಂತ್ಕೋತಿದ್ದಂಗೆನೆ ಇದು ತುಂಬಾ ಸ್ಪೀಡ್ ಆಗಿ ಮೇಲ್ ಹೋಗ್ತಾ ತುಂಬಾ ಸ್ಪೀಡ್ ಆಗಿ ಕೆಳಗಡೆ ಬರ್ತಿರುತ್ತೆ. ಹಾಗೆ ಈ ಜಾಗದಲ್ಲಿ ಇಷ್ಟೊತ್ತಿಗೆ ತುಂಬಾ ಜಾಂಬಿಸ್ ಗಳು ಕೂಡ ಬಂದ್ಬಿಟ್ಟಿರ್ತವೆ. ಆದ್ರೆ ಒಂದು ಟೈಮ್ ನಲ್ಲಿ ಸ್ಲೋ ಆಗಿ ಜಾಂಬಿಸ್ ಗಳ ತುಂಬಾ ಹತ್ರ ಬಂದಿದ್ರಿಂದ ಒಂದು ಜಾಂಬಿ ಇವರ ಚೇರ್ ಅನ್ನ ಹಿಡ್ಕೊಬಿಡುತ್ತೆ. ನಂತರ ಮತ್ತೊಂದ್ಸಲ ತುಂಬಾ ಸ್ಪೀಡ್ ಆಗಿ ಬಂದಿದ್ರಿಂದ ಆ ಜಾಂಬಿ ಸತ್ತೋಗುತ್ತೆ. ಇದಾದ್ಮೇಲೆ ಇದು ಮತ್ತೊಂದ್ಸಲ ನಿಧಾನವಾಗಿ ಕೆಳಗಡೆ ಹೋಗ್ತಿರ್ಬೇಕಾದ್ರೆ ಇವರು ಕಂಟ್ರೋಲ್ ಬಾಕ್ಸ್ ಗೆ ಶೂಟ್ ಮಾಡಿದ್ರಿಂದ ಇದು ಇಲ್ಲೇ ಸ್ಟಕ್ ಆಗಿ ಇವರಿಬ್ರು ಸೇಫ್ ಆಗ್ತಾರೆ. ಅದೇ ಸಮಯಕ್ಕೆ ಇಲ್ಲಿಗೆ ತಲಹಾಸಿ ಹಾಗೆ ಕೊಲಂಬಸ್ ಕೂಡ ಬಂದು ತಲುಪ್ತಾರೆ. ಆದ್ರೆ ಇಲ್ಲಿರುವಂತ ಜಾಂಬಿಸ್ ಗಳನ್ನ ನೋಡಿ ತಲಹಾಸಿಗೆ ಅರ್ಥ ಆಗೋಗುತ್ತೆ, ಹೌದು ಇಲ್ಲೂ ಕೂಡ ಜಾಂಬಿಸ್ ಗಳು ಇದಾವೆ ಅಂತ. ಆದ್ರಿಂದ ಕಾರನ್ನ ಡ್ರೈವ್ ಮಾಡ್ಕೊಂಡು ಜಾಂಬಿಸ್ ಗಳ ಮೇಲೆ ಅಟ್ಯಾಕ್ ಮಾಡ್ತಾ ಸೀದಾ ಪ್ಲೇ ಲ್ಯಾಂಡ್ ನ ಒಳಗಡೆ ಬಂದು ತಲುಪ್ತಾರೆ. ಅವರು ಬಂದಿದ್ದನ್ನ ಲಿಟಲ್ ರಾಕ್ ಹಾಗೆ ವಿಜಿಟಾ ಕೂಡ ನೋಡಿ ತುಂಬಾನೇ ಸಂತೋಷ ಪಡ್ತಾರೆ. ನಂತರ ಕೊಲಂಬಸ್ ಹೊರಗಡೆ ಬಂದು ನೀರ್ನಲ್ಲಿ ಬಿದ್ದಿರುವಂತ ಕಾರ್ನ ನೋಡಿ ತುಂಬಾ ಬೇಜಾರ್ ಮಾಡ್ಕೋತಿರ್ತಾನೆ, ಅವರು ಈಗ ಬದುಕಿಲ್ಲ ಅಂತ. ಆಗ ಮೇಲಿಂದ ಅವರಿಬ್ರು ಕಿರಿಸ್ತಾ ಇವರಿಬ್ರನ್ನ ಕರೀತಾರೆ. ಇದರಿಂದ ತಲಹಾಸಿ ಕೊಲಂಬಸ್ ನ ಅವರಿಬ್ರನ್ನ ಕಾಪಾಡೋದಕ್ಕೆ ಹೋಗು ಅಂತ ಹೇಳಿ ಜಾಂಬಿಸ್ ಗಳನ್ನೆಲ್ಲ ಇವನ್ ಕಡೆಗೆ ಅಟ್ರಾಕ್ಟ್ ಮಾಡ್ತಾ ಇವನ ಹತ್ರ ಬರೋ ರೀತಿ ಮಾಡಿ ಅವುಗಳಿಗೆ ಶೂಟ್ ಮಾಡಿ ಸಾಯಿಸ್ತಿರ್ತಾನೆ. ಕೊಲಂಬಸ್ ಕೂಡ ಈ ಜಾಂಬಿಸ್ ಗಳಿಗೆ ಶೂಟ್ ಮಾಡ್ತಾ ತಪ್ಪಿಸ್ಕೊಂಡು ವಿಜಿಟಾ ಹಾಗೆ ಲಿಟಲ್ ರಾಕ್ ಇರುವಂತ ಜಾಗದ ಕಡೆಗೆ ಹೋಗ್ತಿರ್ತಾನೆ. ಆದ್ರೆ ಇಲ್ಲಿ ನೋಡಿದ್ರೆ ಒಂದು ಜಾಂಬಿ ಟವರ್ ನ ಮೇಲೆ ಹತ್ ಬಂದು ಇವರಿಬ್ಬರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿರುತ್ತೆ. ಶೂಟ್ ಮಾಡೋಣ ಅಂತಂದ್ರೆ ಇವರಿಬ್ಬರ ಹತ್ರ ಬುಲೆಟ್ ಕೂಡ ಇರೋದಿಲ್ಲ. ಈ ಕಡೆ ಸೀನ್ ತಲಹಾಸಿ ಕಡೆಗೆ ಶಿಫ್ಟ್ ಆದಾಗ ಇವನು ಜಾಂಬಿಸ್ ಗಳನ್ನ ಸಾಯಿಸ್ತಿರೋದನ್ನ ತುಂಬಾನೇ ಎಂಜಾಯ್ ಮಾಡ್ತಿರ್ತಾನೆ. ಹಾಗೆ ಕೊಲಂಬಸ್ ಕೂಡ ಅವರಿಬ್ಬರ ಹತ್ರ ಹೋಗ್ತಿರ್ಬೇಕಾದ್ರೆ ಒಂದು ಜಾಂಬಿ ಅಟ್ಯಾಕ್ ಮಾಡುತ್ತೆ. ಆದ್ರೂ ಕೂಡ ಆ ಜಾಂಬಿನ ಸಾಯಿಸಿ ಇವನ್ ಸೇಫ್ ಆಗ್ತಾನೆ. ಅದೇ ಸಮಯಕ್ಕೆ ಈ ಕಡೆ ತಲಹಾಸಿ ಒಂದು ಅಂಗಡಿ ಒಳಗಡೆ ಬಂದು ಡೋರ್ ಅನ್ನ ಕ್ಲೋಸ್ ಮಾಡ್ಕೊಂಡು ಇವನ ಹತ್ರ ಇರುವಂತ ಗನ್ ಗಳನ್ನ ರೆಡಿ ಮಾಡ್ಕೊಂಡು ಸುತ್ತ ಬರ್ತಿರುವಂತ ಜಾಂಬಿಸ್ ಗಳನ್ನ ಸಾಯಿಸೋದಕ್ಕೆ ಶುರು ಮಾಡ್ತಾನೆ. ಅಷ್ಟೊತ್ತಿಗೆ ಈ ಕಡೆ ಇವರಿಬ್ರು ಟವರ್ ನ ಹತ್ತಿರುವಂತ ಜಾಂಬಿನ ಹೇಗೋ ಮಾಡಿ ಕೆಳಗಡೆ ಬೀಳಿಸ್ತಾರೆ. ನಂತರ ನೋಡಿದ್ರೆ ತಲಹಾಸಿ ಇವನ ಸುತ್ತಮುತ್ತ ಇದ್ದಂತ ಎಲ್ಲಾ ಜಾಂಬಿಸ್ ಗಳನ್ನ ಸಾಯಿಸ್ಬಿಟ್ಟಿರ್ತಾನೆ. ಅದೇ ಸಮಯಕ್ಕೆ ಕೊಲಂಬಸ್ ಟವರ್ ಹತ್ರ ಬಂದು ನೋಡಿದ್ರೆ ಮತ್ತೊಂದು ಜಾಂಬಿ ಟವರ್ ಅನ್ನ ಹತ್ತುತ್ತಿರುತ್ತೆ. ಅವರನ್ನ ಕಾಪಾಡಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಜಾಂಬಿ ಆಗಿ ಕನ್ವರ್ಟ್ ಆಗಿರುವಂತ ಒಬ್ಬ ಜೋಕರ್ ಇಲ್ಲಿಗೆ ಬರ್ತಾನೆ. ನಮ್ಗೀಗಾಗ್ಲೂ ಗೊತ್ತಿರೋ ರೀತಿ ಇವನಿಗೆ ಜೋಕರ್ ಗಳಂದ್ರೆ ತುಂಬಾನೇ ಭಯ. ಆದ್ರೆ ಈಗ ಇವನಿಗೆ ಬೇರೆ ದಾರಿ ಇಲ್ಲ. ಧೈರ್ಯನ ತಗೊಂಡು ತುಂಬಾ ಕಷ್ಟಪಟ್ಟು ಆ ಜೋಕರ್ ನ ಸಾಯಿಸಿ ಕಂಟ್ರೋಲ್ ಬಾಕ್ಸ್ ಹತ್ರ ಇದ್ದಂತ ಎಮರ್ಜೆನ್ಸಿ ಬಟನ್ ನ ಪ್ರೆಸ್ ಮಾಡ್ತಿದ್ದಂಗೆನೆ ಮಷಿನ್ ಕೆಳಗಡೆ ಬಂದು ಆ ಜಾಂಬಿ ಸತ್ತೋಗುತ್ತೆ. ಹಾಗೆ ಇವರಿಬ್ರು ಕೂಡ ಸೇಫ್ ಆಗಿರ್ತಾರೆ. ಅಷ್ಟೇ ಅಲ್ಲದೆ ಇಷ್ಟೊತ್ತಿಗೆ ಕೊಲಂಬಸ್ ಹಾಗೆ ವಿಜಿಟಾ ಒಬ್ಬರನ್ನೊಬ್ರು ತುಂಬಾ ಇಷ್ಟ ಪಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ. ಇದನ್ನ ನೋಡಿ ತಲಹಾಸಿನ ಕೂಡ ಸಂತೋಷ ಪಡ್ತಾನೆ. ಆದ್ರೆ ಎಲ್ಲರೂ ತಲಹಾಸಿನ ಎಷ್ಟೇ ಹುಡುಕಾಡಿದ್ರೆ ಸಿಗೋದಿಲ್ಲ. ಆದ್ರಿಂದ ಇಲ್ಲೇ ಇದ್ದಂತ ಒಂದು ಬೇಕರಿ ಒಳಗಡೆ ಕೊಲಂಬಸ್ ಬಂದು ನೋಡಿದ್ರೆ ತಲಹಾಸಿ ಟ್ವಿಂಕೀಸ್ ನ ಹುಡುಕ್ತಿರ್ತಾನೆ. ಆದ್ರೆ ಇಲ್ಲೂ ಕೂಡ ಇವನಿಗೆ ಸಿಕ್ತಿರೋದಿಲ್ಲ. ಅದೇ ಸಮಯಕ್ಕೆ ಸ್ಟೋರ್ ರೂಮ್ ಇಂದ ಏನೋ ಶಬ್ದ ಕೇಳಿಸ್ತು ಅಂತ ಹೆದರ್ಕೊಂಡು ಕೊಲಂಬಸ್
ಶೂಟ್ ಮಾಡ್ಬಿಡ್ತಾನೆ. ಡೋರ್ ನ ಓಪನ್ ಮಾಡಿ ನೋಡಿದ್ರೆ ಇಲಿಗಳು ಹಾಗೆ ಟ್ವಿಂಕೀಸ್ ಗಳು ಇದ್ದಂತ ಬಾಕ್ಸ್ ಗೆ ಕೊಲಂಬಸ್ ಶೂಟ್ ಮಾಡ್ಬಿಟ್ಟಿರ್ತಾನೆ. ಇದರಿಂದ ಇವರಿಬ್ರಿಗೂ ಕೂಡ ತುಂಬಾ ಬೇಜಾರಾಗಿ ಹೊರಗಡೆ ಬಂದು ನೋಡಿದ್ರೆ ಅವರಿಬ್ರು ಕಾರನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಈ ಸಲನು ಕೂಡ ಅವರು ಬಿಟ್ಟು ಹೋಗ್ತಾರೆ ಅಂತ ಇವರು ಅನ್ಕೊಂಡ್ರೆ ಲಿಟಲ್ ರಾಕ್ ಅವಳಿಗೆ ಸಿಕ್ಕಿದಂತ ಟ್ವಿಂಕಿನ ತಲಾಸಿಗೆ ಕೊಡ್ತಾನೆ. ಆದ್ರಿಂದ ಇವನು ಇದನ್ನ ತಿಂದು ತುಂಬಾನೇ ಸಂತೋಷ ಪಡ್ತಾನೆ. ಹಾಗೆ ಇವರೆಲ್ಲರೂ ಡಿಸೈಡ್ ಮಾಡ್ತಾರೆ ಇನ್ಮೇಲಿಂದ ಎಲ್ಲರೂ ಜೊತೆಲಿರ್ಬೇಕು ಅಂತ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಮೂವಿಲಿ ವಿಜಿಟಾ ತಂಗಿ ಹೆಸರೇನು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.